ವೆಲ್ಕಮ್ ಟು ಮೈ ಚಾನಲ್. 7ನೇ ತರಗತಿ ಗಣಿತ ಪ್ರಕಾಶ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ. ಪುಟ ಸಂಖ್ಯೆ 81ರಿಂದ 83ರಲ್ಲಿರುವ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಸಿಂಪಲ್ ಟ್ರಿಕ್ಸ್ನ ಮೂಲಕ ಹೇಳಿಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರ್ತದೆ. ಮೊದಲನೇ ಪ್ರಶ್ನೆ, ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸಿ. ಎ ಕ್ವಶನ್ 105. ನೀವಿಲ್ಲಿ ನೋಡಿ, 100ರಲ್ಲಿ 2 0 ಇದೆ, ಆದ್ದರಿಂದ ದಶಮಾಂಶ ಬಿಂದು ಆದಮೇಲೆ 2 ಸ್ಥಾನ ಬರ್ತದೆ ಅಂತ ಹೇಳಿದರೆ 0.05. ಬಿ ಕ್ವಶನ್ 1016. ಇಲ್ಲಿ 3 ಸೊನ್ನೆಗಳಿದೆ, ಆದ್ದರಿಂದ 0.016. ಇಲ್ಲಿ ಸಿ ಕ್ವಶನ್ 10ನೇ 12. ಇಲ್ಲಿ 1 0 ಇದೆ, ಆದ್ದರಿಂದ 1.2. ಡಿ ಕ್ವಶನ್ 1254. ಇದನ್ನು ಹೇಗೆ ಬರೆಯೋದು? 0.254. ಎರಡನೇ ಪ್ರಶ್ನೆ, ಮುಂದಿನ ದಶಮಾಂಶಗಳನ್ನು 10ನೇ 100ನೇ ಮತ್ತು 1000ದ ಮೊತ್ತವಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ಎ ಕ್ವಶನ್ 0.34. 0 ಪ್ಲಸ್ 10ನೇ 3 ಪ್ಲಸ್ 100ನೇ 4. ಬಿ ಕ್ವಶನ್ 1.02. 1 ಬಿಡಿ, ಹಾಗೆ ಬರೆಯಿರಿ. 1 ಪ್ಲಸ್ 10ನೇ 0 ಅಂತ ಹೇಳಿದರೆ 0ನ ಹಾಗೆ ಅದನ್ನು ಬರೆದೇ ಇದ್ರೂ ಸಹ ಆಗ್ತದೆ, ಪ್ಲಸ್ 100ನೇ 2. ನೆಕ್ಸ್ಟ್ ಸಿ ಕ್ವಶನ್ 0.8. ಇದನ್ನು ಹೇಗೆ ಬರೆಯೋದು? 0 ಪ್ಲಸ್ 10ನೇ 8. ಡಿ ಕ್ವಶನ್ 0.362. ಇದನ್ನು ಹೇಗೆ ಬರೆಯೋದು? 0 ಪ್ಲಸ್ 10ನೇ 3 ಪ್ಲಸ್ 100ನೇ 6 ಪ್ಲಸ್ 1000ನೇ 2. ಮುಂದಿನ ಸಂಖ್ಯಾ ರೇಖೆಯಲ್ಲಿ ಪ್ರತಿ ಅಕ್ಷರವು ಯಾವ ದಶಮಾಂಶ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ? 6.4 ಇದೆ. ಇಲ್ಲಿ 6.5 ಇದೆ. ಅವುಗಳ ಮಧ್ಯೆ 3 ಗೆರೆಗಳಿದೆ. ಆ ಮಿಡಲ್ ಗೆರೆಯನ್ನು, ಮಧ್ಯದ ಗೆರೆ ಎ ಇದೆಯಲ್ಲ, ಅದನ್ನು ಮೊದಲು ಕಂಡುಹಿಡಿಬೇಕು. ಹೇಗೆ? 6.4 ಪ್ಲಸ್ 6.5 ಭಾಗಿಸು 2 ಮಾಡಿದರೆ ಎ ಬೆಲೆ ಸಿಗ್ತದೆ. ಎಷ್ಟಾಗ್ತದೆ? 6.45 ಬರ್ತದೆ. ನೆಕ್ಸ್ಟ್ 6.4 ಮತ್ತು 6.45ರ ಮಧ್ಯದಲ್ಲಿ ಒಂದು ಗೆರೆ ಇದೆ. ಇದನ್ನು ಸಹ ಹಾಗೆ ಮಾಡೋದು. 6.4 ಪ್ಲಸ್ 6.45 ಭಾಗಿಸು 2 ಎಷ್ಟು ಬರ್ತದೆ? 6.425 ಬರ್ತದೆ. ನೀವಿಲ್ಲಿ ಗಮನಿಸ್ಬೋದು, 6.4 ಮತ್ತು 6.425ರ ವ್ಯತ್ಯಾಸ ಎಷ್ಟು ಬರ್ತದೆ? 0.025 ಬರ್ತದೆ. ಆದ್ದರಿಂದ ಇಲ್ಲಿ 6.45ಕ್ಕೆ 0.025 ಸೇರಿಸಿದರೆ ಎಷ್ಟು ಬರ್ತದೆ? 6.475 ಬರ್ತದೆ ಅಲ್ವಾ? ಇದನ್ನು ಈ ರೀತಿನೂ ಮಾಡಬಹುದು. ಇಲ್ಲ 6.5 ಪ್ಲಸ್ 6.45 ಭಾಗಿಸು 2 ಮಾಡಿದರೂ ಸಹ 6.475 ಬರ್ತದೆ. ನೆಕ್ಸ್ಟ್ ಬಿ ಬೆಲೆಯನ್ನು ಕಂಡುಹಿಡಬೇಕು. ಮೊದಲು 6.5 ಪ್ಲಸ್ 6.6 ಇದೆರಡರ ಮಧ್ಯಭಾಗದಲ್ಲಿ ಬಿ ಇದೆ. ಆದ್ದರಿಂದ 6.5 ಪ್ಲಸ್ 6.6 ಭಾಗಿಸು 2 ಮಾಡಿದಾಗ ನಮಗೆ ಬಿ ಬೆಲೆ ಸಿಗ್ತದೆ. ಎಷ್ಟಾಗ್ತದೆ? 6.55 ಬರ್ತದೆ. 6.55 ಪ್ಲಸ್ 6.5 ಭಾಗಿಸು 2 ಮಾಡಿದಾಗ ನಮಗೆ ಸಿ ಬೆಲೆ ಸಿಗ್ತದೆ. ಎಷ್ಟಾಗ್ತದೆ? 6.525. ಇಲ್ಲ ಅಂತ ಹೇಳಿದರೆ ಈಸಿಯಾಗಿ ಎಲ್ಲದಕ್ಕೂ 0.025 ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆ ಬಿ ಬೆಲೆನೂ ಸಿಕ್ಕಿದೆ ನಮಗೆ. ಈಗ 6.55 ಪ್ಲಸ್ 6.6 ಭಾಗಿಸು 2 ಮಾಡಿದಾಗ ಎಷ್ಟು ಬರ್ತದೆ? 6.575 ಬರ್ತದೆ. ನೀವಿಲ್ಲಿ ಈಸಿಯಾಗಿ ಮೊದಲನೇ ವ್ಯಾಲ್ಯೂ 6.4 ಮತ್ತು 6.45 2ರಿಂದ ಭಾಗಿಸಿದಾಗ 6.425 ಬರ್ತದೆ. 6.425ರಲ್ಲಿ 6.4 ಕಳೆದಾಗ ಎಷ್ಟು ಬರ್ತದೆ? 0.025 ಬರ್ತದೆ. ಈ ವ್ಯತ್ಯಾಸವನ್ನು ಎಲ್ಲ ಸಂಖ್ಯೆಗೂ ಸೇರಿಸ್ತಾ ಹೋದಾಗ ನಿಮಗೆ
ಸಂಖ್ಯೆ ರೇಖೆಯನ್ನು ಈಸಿಯಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ. ಮುಂದಿನ ಪ್ರಮಾಣಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಎ ಕ್ವಶನ್ 11.01, 1.011, 1.101, 11.10, 1.01 ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಅದರಿಂದ ದೊಡ್ಡ ಸಂಖ್ಯೆಯನ್ನು ಮೊದಲು ಬರ್ಕೋಬೇಕು. 11.01 ಇದೆ, 11.10 ಇದೆ. ಇವೆರಡರಲ್ಲಿ 11.10 ದೊಡ್ಡದು. ನೆಕ್ಸ್ಟ್ 11.01 ಬರ್ತದೆ. ನೆಕ್ಸ್ಟ್ 1.011, 1.101, 1.01 ಇದೆ. ಯಾವ್ದು ಮೊದಲು ಬರ್ತದೆ? 1.101, ನೆಕ್ಸ್ಟ್ 1.011, ನೆಕ್ಸ್ಟ್ 1.01 ಬರ್ತದೆ. ಬಿ ಕ್ವಶನ್ 2.567, 2.675, 2.768, 2.499, 2.698 ಇದನ್ನು ಹೇಗೆ ಬರೆಯೋದು? ಮೊದಲು 2.768, ನೆಕ್ಸ್ಟ್ 2.698, ನೆಕ್ಸ್ಟ್ 2.675, ನೆಕ್ಸ್ಟ್ 2.567, ನೆಕ್ಸ್ಟ್ 2.499 ಬರ್ತದೆ. ಸಿ ಕ್ವಶನ್ 4.678 ಗ್ರಾಮ್, 4.595 ಗ್ರಾಮ್, 4.600 ಗ್ರಾಮ್, 4.656 ಗ್ರಾಮ್, 4.666 ಗ್ರಾಮ್. 4.678 ಗ್ರಾಮ್ ಮೊದಲು ಬರ್ತದೆ, 4.666 ಗ್ರಾಮ್, ನೆಕ್ಸ್ಟ್ 4.656 ಗ್ರಾಮ್, ನೆಕ್ಸ್ಟ್ 4.600 ಗ್ರಾಮ್, ನೆಕ್ಸ್ಟ್ 4.595 ಗ್ರಾಮ್. ಡಿ ಕ್ವಶನ್ 33.13 ಮೀಟರ್, 33.31 ಮೀಟರ್, 33.133 ಮೀಟರ್, 33.331 ಮೀಟರ್, 33.313 ಮೀಟರ್. ಇದು ಹೇಗೆ ಬರ್ತದೆ? ಮೊದಲು ಯಾವುದು ದೊಡ್ಡ ಸಂಖ್ಯೆ? 33.331 ದೊಡ್ಡದು. ನೆಕ್ಸ್ಟ್ 33.313, ಆಮೇಲೆ 33.31 ಮೀಟರ್, ನೆಕ್ಸ್ಟ್ 33.133 ಮೀಟರ್, ನೆಕ್ಸ್ಟ್ 33.13 ಮೀಟರ್. ನೆಕ್ಸ್ಟ್ 5ನೇ ಪ್ರಶ್ನೆ 1, 4, 0, 8 ಮತ್ತು 6 ಅಂಕಿಗಳನ್ನು ಬಳಸಿ ಎ 30ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ 1, 4, 0, 8 ಮತ್ತು 6 ಈ ಅಂಕಿಗಳನ್ನು ಮಾತ್ರ ಬಳಸಿ 30ಕ್ಕೆ ಹತ್ತಿರವಿರುವಂತಹ ದಶಮಾಂಶ ಸಂಖ್ಯೆಯನ್ನು ಬರೀಲಿಕ್ಕೆ ಹೇಳಿದ್ದಾರೆ. 30ರಿಂದ ಬರೀಲಿಕ್ಕೆ ಇಲ್ಲಿ 3 ಸಂಖ್ಯೆಯನ್ನು ಕೊಟ್ಟಿಲ್ಲ. ಆದ್ದರಿಂದ 4 ಇದೆ, 0 ಇದೆ, 40 ಬರೆಯಿರಿ. 40 ಪಾಯಿಂಟ್ ಚಿಕ್ಕ ದಶಮಾಂಶ ಸಂಖ್ಯೆಯನ್ನು ಬರೀಬೇಕು. ಆದ್ದರಿಂದ 1, 6, 8. ನೆಕ್ಸ್ಟ್ ಬಿ ಕ್ವಶನ್ 100 ಮತ್ತು 1000ರ ನಡುವಿನ ಅತ್ಯಂತ ಚಿಕ್ಕದಾದ ಸಾಧ್ಯವಿರುವ ದಶಮಾಂಶ ಸಂಖ್ಯೆಗಳನ್ನು ಬರೆಯಿರಿ. 100 ಮತ್ತು 1000ದ ನಡುವಿನ ಅತಿ ಚಿಕ್ಕದಾದ ದಶಮಾಂಶ ಸಂಖ್ಯೆಯನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಇದೇ ಸಂಖ್ಯೆಯನ್ನು ಉಪಯೋಗಿಸಬೇಕು. 1, 4, 0, 8 ಮತ್ತು 6. 1, 0, 4, 104.68. 6ನೇ ಪ್ರಶ್ನೆ ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಯು ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುತ್ತದೆಯೇ ಅಂತ ಕೇಳ್ತಿದ್ದಾರೆ. ಇಲ್ಲ, ಯಾಕೆಂದರೆ ಉದಾಹರಣೆಗೆ ಈಗ 0.9 ಮತ್ತು 0.235678 ಇದರಲ್ಲಿ 0.235678ರಲ್ಲಿ ಹೆಚ್ಚು ಅಂಕೆಗಳನ್ನು ಹೊಂದಿದೆ. 0.9ರಲ್ಲಿ ಕಡಿಮೆ ಅಂಕೆ ಇದೆ, ಆದರೂ ಸಹ 0.9 0.235678ಕ್ಕಿಂತ ಹೆಚ್ಚಲ್ವಾ. ದಶಮಾಂಶ ಸಂಖ್ಯೆಯಲ್ಲಿ ಅಂಕಿಗಳ ಸಂಖ್ಯೆ ಹೆಚ್ಚಿದೆ ಎಂಬ ಕಾರಣಕ್ಕೆ ಅದು ದೊಡ್ಡ ಸಂಖ್ಯೆ ಆಗುವುದಿಲ್ಲ. ಅಂಕಿಗಳ ಸ್ಥಾನ ಮೌಲ್ಯವನ್ನು ನೋಡಿ ಸಂಖ್ಯೆಗಳನ್ನು ಹೋಲಿಸಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ 7ನೇ ಪ್ರಶ್ನೆ ಮಹಿ 0.25 kg ಬೀನ್ಸ್, 0.3 kg ಕ್ಯಾರೆಟ್, 0.5 kg ಆಲೂಗಡ್ಡೆ, 0.2 kg ಕ್ಯಾಪ್ಸಿಕಮ್ ಮತ್ತು 0.05 kg ಶುಂಠಿಯನ್ನು ಖರೀದಿಸುತ್ತಾಳೆ. ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕವನ್ನು ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ. ಮಹಿ ಖರೀದಿಸಿದ ವಸ್ತುಗಳ ತೂಕ: ಬೀನ್ಸ್ 0.25 kg, ಕ್ಯಾರೆಟ್ 0.30 kg, ಆಲೂಗಡ್ಡೆ 0.5 kg, ಕ್ಯಾಪ್ಸಿಕಮ್ 0.2 kg, ಶುಂಠಿ 0.05 kg. ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಅಂತ ಹೇಳಿದರೆ ಎಲ್ಲದನ್ನು ಸಹ ಸೇರಿಸಬೇಕು. 0.25 ಪ್ಲಸ್ 0.30 ಪ್ಲಸ್ 0.50 ಪ್ಲಸ್ 0.20 ಪ್ಲಸ್ 0.05 ಅಂತ ಹೇಳಿದರೆ
ಎಷ್ಟಾಗ್ತದೆ? 1.30 ಆಗ್ತದೆ. ಆದ್ದರಿಂದ ಮೊಹಿ ಖರೀದಿಸಿದ ವಸ್ತುಗಳ ಒಟ್ಟು ತೂಕ 1.3 kg. ಪ್ರಶ್ನೆ, ಪಿಂಟೋ ಮೊದಲ 3 ದಿನಗಳಲ್ಲಿ 3.79 ಲೀಟರ್, 4.2 ಲೀಟರ್ ಮತ್ತು 4.25 ಲೀಟರ್ ಹಾಲನ್ನು ಹಾಲಿನ ಡೈರಿಗೆ ಪೂರೈಸುತ್ತಾನೆ. 6 ದಿನಗಳಲ್ಲಿ 25 ಲೀಟರ್ ಹಾಲನ್ನು ಪೂರೈಸುತ್ತಾನೆ. ಕಳೆದ 3 ದಿನಗಳಲ್ಲಿ ಡೈರಿಗೆ ಸರಬರಾಜು ಮಾಡಿದ ಒಟ್ಟು ಹಾಲಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಮೊದಲ 3 ದಿನಗಳಲ್ಲಿ ಪೂರೈಸಿದ ಹಾಲು ಎಷ್ಟು? 3.79 ಲೀಟರ್ ಪ್ಲಸ್ 4.2 ಲೀಟರ್ ಪ್ಲಸ್ 4.25 ಲೀಟರ್ ಎಷ್ಟಾಗ್ತದೆ? 12.24 ಲೀಟರ್ ಆಗ್ತದೆ. 6 ದಿನಗಳಲ್ಲಿ ಪೂರೈಸಿದ ಒಟ್ಟು ಹಾಲು ಎಷ್ಟಂತೆ? 25 ಲೀಟರ್ ಅಂತ ಕೊಟ್ಟಿದ್ದಾರೆ. ಕೊನೆಯ 3 ದಿನಗಳಲ್ಲಿ ಪೂರೈಸಿದ ಹಾಲನ್ನು ಕಂಡುಹಿಡಿಬೇಕಿದ್ರೆ ಆ 25 ಲೀಟರಲ್ಲಿ 12.24 ಲೀಟರನ್ನು ಕಳಿಬೇಕು. ಎಷ್ಟಾಗ್ತದೆ? 12.76 ಲೀಟರ್ ಆಗ್ತದೆ. 10ನೇ ಪ್ರಶ್ನೆ, ಟಿಂಕುವಿನ ತೂಕವು ಜನವರಿಯಲ್ಲಿ 35.75 kg ಮತ್ತು ಫೆಬ್ರವರಿಯಲ್ಲಿ 34.50 kg ಇತ್ತು. ಅವನ ತೂಕ ಹೆಚ್ಚಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ? ಎಷ್ಟು ಬದಲಾಗಿದೆ ಅಂತ ಕೇಳ್ತಿದ್ದಾರೆ. ಜನವರಿಯಲ್ಲಿ ಟಿಂಕುವಿನ ತೂಕ ಎಷ್ಟು? 35.75 kg. ಫೆಬ್ರವರಿಯಲ್ಲಿ ಟಿಂಕುವಿನ ತೂಕ ಎಷ್ಟು? 34.50 kg. ಇಲ್ಲಿ ತೂಕ ಕಡಿಮೆಯಾಗಿದೆ. ಎಷ್ಟು ಕಡಿಮೆ ಆಗ್ತಿದೆ? 35.75 kgಯಲ್ಲಿ 34.50 kgಯನ್ನು ಕಳಿಬೇಕು. ಎಷ್ಟು ಬರ್ತದೆ? 1.25 kg ಬರ್ತದೆ. ಆದ್ದರಿಂದ ಟಿಂಕು 1.25 kg ತೂಕವನ್ನು ಕಳೆದುಕೊಂಡಿದ್ದಾನೆ. ನೆಕ್ಸ್ಟ್ 10ನೇ ಪ್ರಶ್ನೆ, ವಿನ್ಯಾಸವನ್ನು ವಿಸ್ತರಿಸಿ ಅಂತ ಹೇಳ್ತಿದ್ದಾರೆ. ವಿನ್ಯಾಸವನ್ನು ನೋಡಿ. 5.5, 6.4, 6.39, 7.29, 7.28, 6.18, 6.17 ನೆಕ್ಸ್ಟ್ 2 ಸಂಖ್ಯೆಗಳನ್ನು ನಾವು ಬರಿಬೇಕು. ಇಲ್ಲಿ 6.4 ಮತ್ತು 6.5ಕ್ಕೆ ಏನು ಸಂಬಂಧ ಇದೆ? ಬಿಂದು ಆದಮೇಲೆ 2 ಸ್ಥಾನ ಇದೆ. ಆದ್ದರಿಂದ ಇಲ್ಲಿ 6.40 ಮತ್ತು 5.50 ಅಂತ ಬರ್ಕೋಬೇಕು. 6.40 ಮೈನಸ್ 5.50 ಅಂತ ಹೇಳಿದ್ರೆ 0.9 ಆಗ್ತದೆ. ನೆಕ್ಸ್ಟ್ 6.40 ಮೈನಸ್ 6.39 ಎಷ್ಟು? 0.01 ಆಗ್ತದೆ. ನೆಕ್ಸ್ಟ್ 7.29 ಮೈನಸ್ 6.39 ಎಷ್ಟಾಗ್ತದೆ? 0.9 ಆಗ್ತದೆ. 7.29 ಮೈನಸ್ 7.28 ಅಂತ ಹೇಳಿದ್ರೆ ಎಷ್ಟಾಗ್ತದೆ? 0.01 ಆಗ್ತದೆ. ನೆಕ್ಸ್ಟ್ 7.28 ಮೈನಸ್ 6.18 ಅಂತ ಹೇಳಿದ್ರೆ ಎಷ್ಟು? 1.10 ಆಗ್ತದೆ. ನೆಕ್ಸ್ಟ್ 6.18 ಮೈನಸ್ 6.17 ಅಂತ ಹೇಳಿದ್ರೆ 0.01 ಆಗ್ತದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ 0.9 ಸೇರಿಸ್ತಾ ಹೋಗ್ಬೇಕು ಫಸ್ಟಿಗೆ. ನೆಕ್ಸ್ಟ್ ಸಂಖ್ಯೆಯಲ್ಲಿ 0.01 ಕಳಿಬೇಕು. ನೆಕ್ಸ್ಟ್ ಮತ್ತೆ 0.9 ಸೇರಿಸಬೇಕು. ನೆಕ್ಸ್ಟ್ 0.01 ಕಳಿಬೇಕು. ನೆಕ್ಸ್ಟ್ 5ನೇ ಸಂಖ್ಯೆಯಲ್ಲಿ 1.10 ಕಳಿಬೇಕು. ಆದ್ದರಿಂದ 6.18 ಮೈನಸ್ 6.17 ಎಷ್ಟು? 0.01. 0.01 ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು 0.9 ಆ್ಯಡ್ ಮಾಡಬೇಕು. 6.17ಕ್ಕೆ ಎಷ್ಟಾಗ್ತದೆ? 6.17 ಪ್ಲಸ್ 0.9 ಅಂತ ಹೇಳಿದರೆ 7.07 ಆಗ್ತದೆ. ನೆಕ್ಸ್ಟ್ 0.9 ಆ್ಯಡ್ ಮಾಡಿದ ನಂತರ 0.01 ಕಳಿಬೇಕು. 7.07ರಲ್ಲಿ 0.01 ಕಳೆದ್ರೆ ಎಷ್ಟಾಗ್ತದೆ? 7.06 ಆಗ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, 1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ಸಮ ಅಂತ ಕೇಳ್ತಿದ್ದಾರೆ. ನಮಗೆ ಗೊತ್ತು 1 ಕಿಲೋಮೀಟರ್ ಅಂತ ಹೇಳಿದರೆ 1000 ಮೀಟರ್, 1 ಮೀಟರ್ ಅಂತ ಹೇಳಿದರೆ 1000 ಮಿಲಿಮೀಟರ್. 1 ಕಿಲೋಮೀಟರನ್ನು ಮಿಲಿಮೀಟರ್ಗೆ ಪರಿವರ್ತಿಸಲಿಕ್ಕೆ ಏನು ಮಾಡಬೇಕಂತ ಹೇಳಿದರೆ 1 ಕಿಲೋಮೀಟರ್ ಈಕ್ವಲ್ 1000 ಗುಣಿಸು 1000 ಮಿಲಿಮೀಟರ್ ಎಷ್ಟಾಗ್ತದೆ? 1 ಎಷ್ಟು ಸೊನ್ನೆ ಬರಿಬೇಕು? ಒಂದರ ಮುಂದೆ 6 ಸೊನ್ನೆ. ಬಿಡಿ 10 100, 1000 10,000, ಲಕ್ಷ 10 ಲಕ್ಷ 10 ಲಕ್ಷ ಮಿಲಿಮೀಟರ್ ಆಗ್ತದೆ. ಆದ್ದರಿಂದ 1 ಕಿಲೋಮೀಟರ್ ಅಂತ ಹೇಳಿದರೆ 10 ಲಕ್ಷ ಮಿಲಿಮೀಟರ್ಗಳು. ನೆಕ್ಸ್ಟ್ 12ನೇ ಪ್ರಶ್ನೆ, ಭಾರತೀಯ ರೈಲ್ವೆಯು ಈ ಟಿಕೆಟ್ಗಳನ್ನು ಬುಕ್ ಮಾಡುವ ಪ್ರಯಾಣಿಕರಿಗೆ ಐಚ್ಛಿಕ ಪ್ರಯಾಣ ವಿಮೆಯನ್ನು ನೀಡುತ್ತದೆ. ಪ್ರತಿ ಪ್ರಯಾಣಿಕರಿಗೆ 40 ಪೈಸೆ ವೆಚ್ಚವಾಗುತ್ತದೆ. ಒಂದು ದಿನದಲ್ಲಿ 1 ಲಕ್ಷ ಜನರು ವಿಮೆಯನ್ನು ತೆಗೆದುಕೊಂಡರೆ ಪಾವತಿಸಿದ ಒಟ್ಟು ವಿಮಾ ಶುಲ್ಕ ಎಷ್ಟು ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನಾವಿಲ್ಲಿ 40 ಪೈಸೆ ಅಂತ ಹೇಳಿದರೆ ಎಷ್ಟು ರೂಪಾಯಿಗಳು? 40 ಪೈಸೆ 1 ರೂಪಾಯಿ ಅಂತ ಹೇಳಿದರೆ 100 ಪೈಸೆ. 45 ಪೈಸೆ ಅಂತ ಹೇಳಿದರೆ 0.45 ರೂಪಾಯಿಗಳು. 100ನೇ 45 ಅಂದರೆ 0.45 ಆಗ್ತದಲ್ವಾ?
1,00,000 ಜನರು ಪಾವತಿಸಿದ ವಿಮಾ ಶುಲ್ಕ ಎಷ್ಟು? 0.45 ಗುಣಿಸು 1,00,000 ಎಷ್ಟಾಗ್ತದೆ? 45,000 ರೂಪಾಯಿಗಳು ಆಗ್ತದೆ. 13ನೇ ಪ್ರಶ್ನೆ, ಯಾವುದು ದೊಡ್ಡದು ಅಂತ ಕೇಳ್ತಿದ್ದಾರೆ. ಎ ಕ್ವಶನ್ 1000ನೇ 10 ಅಥವಾ 10ನೇ 1 ಇವೆರಡರಲ್ಲಿ ಯಾವುದು ದೊಡ್ಡದು? 1000ನೇ 10 ಅಂತ ಹೇಳಿದ್ರೆ 0 ಕ್ಯಾನ್ಸಲ್ ಆಗ್ತದೆ. 100ನೇ 1 100ನೇ 1 ಅಂತ ಹೇಳಿದ್ರೆ ದಶಮಾಂಶ ಪದ್ಧತಿಯಲ್ಲಿ ಬರೆದಾಗ 0.01 ಆಗ್ತದೆ. 10ನೇ 1 ಅಂತ ಹೇಳಿದ್ರೆ 0.1 ಆಗ್ತದೆ. 0.1 0.01ಕ್ಕಿಂತ ದೊಡ್ಡದು. ಆದ್ದರಿಂದ 1000ನೇ 10 ಚಿಕ್ಕದಾಗ್ತದೆ ಅಲ್ವಾ? 10ನೇ 1 1000ನೇ 10ಕ್ಕಿಂತ ದೊಡ್ಡದು. ಬಿ ಪ್ರಶ್ನೆ, 100ನೇ 1 ಅಥವಾ 90,000ನೇ 1ಗಳು. 100ನೇ 1 ಅಂತ ಹೇಳಿದ್ರೆ 0.01 ಆಗ್ತದೆ. 90,000ನೇ 1ಗಳು ಅಂತ ಹೇಳಿದ್ರೆ 90/1000 ಅಂತ ಹೇಳಿದ್ರೆ 0 ಕ್ಯಾನ್ಸಲ್ ಆಗ್ತದೆ. 9/100 100ನೇ 9 ಅಂತ ಹೇಳಿದ್ರೆ 0.09 ಆಗ್ತದೆ. ಆದ್ದರಿಂದ 0.09 0.01ಕ್ಕಿಂತ ದೊಡ್ಡದಲ್ವಾ? 90,000ನೇ 1ಗಳು 100ನೇ 1ಕ್ಕಿಂತ ದೊಡ್ಡದು. ನೆಕ್ಸ್ಟ್ ಸಿ ಕ್ವಶನ್, 1,000ನೇ 1ಗಳು ಅಥವಾ 90 100ನೇ 1ಗಳು. 1000ನೇ 1 ಅಂತ ಹೇಳಿದ್ರೆ 0.001 ಆಗ್ತದೆ. 100ನೇ 90 ಅಂತ ಹೇಳಿದರೆ 0.90 ಆಗ್ತದೆ. 0.90 ಎನ್ನುವುದು 0.001ಕ್ಕಿಂತ ದೊಡ್ಡದು. ಆದ್ದರಿಂದ 100ನೇ 90 1000ನೇ 1ಕ್ಕಿಂತ ದೊಡ್ಡ ಸಂಖ್ಯೆ ಆಗಿದೆ. 14ನೇ ಪ್ರಶ್ನೆ, ಉಲ್ಲೇಖಿಸಿರುವ ಪ್ರಮಾಣಗಳ ದಶಮಾಂಶ ರೂಪಗಳನ್ನು ಬರೆಯಿರಿ. 87 ಬಿಡಿಗಳು, 5 10ನೇ 1ಗಳು ಮತ್ತು 60 100ನೇ 1ಗಳು. ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ ಅವರೇ. ಎಷ್ಟಂತ ಹೇಳಿ 88.10 ಆಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿ ಕ್ವಶನ್, 12 10ಗಳು ಮತ್ತು 12 10ನೇ 1ಗಳು. 12 10ಗಳು ಅಂತ ಹೇಳಿದರೆ 12 ಗುಣಿಸು 10 ಆಗ್ತದೆ ಮತ್ತು 12 10ನೇ 1ಗಳು ಅಂತ ಹೇಳಿದರೆ 10ನೇ 12 ಆಗ್ತದೆ. 12 ಗುಣಿಸು 10 ಅಂತ ಹೇಳಿದರೆ 120 ಪ್ಲಸ್ 10ನೇ 12 ಹೇಗೆ ಬರೆಯೋದು? 10ನೇ 10 ಪ್ಲಸ್ 10ನೇ 2 10ನೇ 10 ಅಂತ ಹೇಳಿದರೆ 1 ಆಗ್ತದೆ. 121 ಪ್ಲಸ್ 10ನೇ 2 ಆಗ್ತದೆ. 121 ಪ್ಲಸ್ 10ನೇ 2 ಅಂತ ಹೇಳಿದರೆ 0.2 ಆಗ್ತದೆ. ಎಷ್ಟಾಗ್ತದೆ ಟೋಟಲ್? 121.2 ಆಗ್ತದೆ. ನೆಕ್ಸ್ಟ್ ಸಿ ಕ್ವಶನ್, 10 10ಗಳು, 10 ಬಿಡಿಗಳು, 10 10ನೇ 1ಗಳು ಮತ್ತು 10 100ನೇ 1ಗಳು. 10 10ಗಳು ಅಂತ ಹೇಳಿದರೆ 10 ಗುಣಿಸು 10 ಆಗ್ತದೆ. 10 ಬಿಡಿಗಳು ಅಂತ ಹೇಳಿದರೆ 10 ಗುಣಿಸು ಬಿಡಿ ಅಂತ ಹೇಳಿದರೆ 1 ಪ್ಲಸ್ 10 10ನೇ 1ಗಳು ಅಂತ ಹೇಳಿದರೆ 10ನೇ 10 ಆಗ್ತದೆ ಪ್ಲಸ್ 10 100ನೇ 1ಗಳು ಅಂತ ಹೇಳಿದರೆ 100ನೇ 10 ಆಗ್ತದೆ. 10 ಗುಣಿಸು 10 100 ಆಗ್ತದೆ. 10 ಗುಣಿಸು 1 10 ಆಗ್ತದೆ. 10ನೇ 10 ಅಂತ ಹೇಳಿದರೆ 1 ಆಗ್ತದೆ. 100ನೇ 10ರಲ್ಲಿ 0 ಕ್ಯಾನ್ಸಲ್ ಆಗ್ತದೆ. 10ನೇ 1 ಉಳಿತದೆ. 10ನೇ 1 ಅಂತ ಹೇಳಿದರೆ 0.1. 110 ಪ್ಲಸ್ 10 ಪ್ಲಸ್ 1 ಅಂತ ಹೇಳಿದರೆ 111. 111 ಪ್ಲಸ್ 0.1 ಅಂತ ಹೇಳಿದರೆ 111.1 ಆಗ್ತದೆ. ನೆಕ್ಸ್ಟ್ ಡಿ ಕ್ವಶನ್, 25 10ಗಳು, 25 ಬಿಡಿಗಳು, 25 10ನೇ 1ಗಳು ಮತ್ತು 25 100ನೇ 1ಗಳು. 25 10ಗಳು ಅಂತ ಹೇಳಿದರೆ 25 ಗುಣಿಸು 10. 25 ಬಿಡಿಗಳು ಅಂತ ಹೇಳಿದರೆ 25 ಗುಣಿಸು 1. 25 10ನೇ 1ಗಳು ಅಂತ ಹೇಳಿದರೆ 10ನೇ 25. 25 100ನೇ 1ಗಳು ಅಂತ ಹೇಳಿದರೆ 100ನೇ 25. 25 ಗುಣಿಸು 10 250. 25 ಗುಣಿಸು 1 25. 10ನೇ 25 ಅಂತ ಹೇಳಿದರೆ 2.5 ಆಗ್ತದೆ. 100ನೇ 25 ಅಂತ ಹೇಳಿದರೆ 0.25 ಆಗ್ತದೆ. ಎಲ್ಲವನ್ನು ಸೇರಿಸಿದಾಗ 277.75 ಬರ್ತದೆ. 15ನೇ ಪ್ರಶ್ನೆ, 0ಯಿಂದ 9ರವರೆಗಿನ ಪ್ರತಿ ಅಂಕಿಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸದೆ ಮೊತ್ತವು 10.5ಗೆ ಅತ್ಯಂತ ಸಮೀಪವಾಗಿರುವಂತೆ ಮುಂದಿನ ಬಾಕ್ಸ್ಗಳನ್ನು ಭರ್ತಿ ಮಾಡಿ. 0ಯಿಂದ 9ರವರೆಗಿನ ಅಂಕಿಗಳನ್ನು ಉಪಯೋಗಿಸಿಕೊಂಡು ಅದರ ಮೊತ್ತ 10.5 ಅಥವಾ ಅದಕ್ಕೆ ಹತ್ತಿರವಾಗುವಂತೆ ಈ ಬಾಕ್ಸ್ಗಳನ್ನು ಭರ್ತಿ ಮಾಡಿ ಅಂತ ಹೇಳ್ತಿದ್ದಾರೆ. ನಾನಿಲ್ಲಿ 4.102 ಪ್ಲಸ್ 6.398 ತಗೊಂಡಿದ್ದೇನೆ. ಎಷ್ಟಾಗ್ತದೆ? ಇದು ಎಕ್ಸಾಕ್ಟ್ 10.5 ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, 1.032 ಪ್ಲಸ್ 9.468 ಇದು ಸಹ 10.500 ಆಗ್ತದೆ. ಇದು ಸಹ ಸರಿಯಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಈ ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಈ ಕ್ವಶನ್,
ಎರಡನೇ ಒಂದು, ಈ ಎರಡನ್ನು 10 ಆಗುವಂತೆ ಮಾಡಬೇಕು. ಹೇಗೆ ಮಾಡೋದು? ಎರಡನೇ ಒಂದು ಗುಣಿಸು 5 ಭಾಗಿಸು 5. ಇಲ್ಲಿ 5ರಿಂದ ಎರಡನೇ ಒಂದಕ್ಕೆ ಗುಣಿಸಿದಾಗ 2 5 10, 10ನೇ 5 ಆಗ್ತದೆ. 10ನೇ 5 ಅಂತ ಹೇಳಿದರೆ ದಶಮಾಂಶ ರೂಪದಲ್ಲಿ ಬರೆದಾಗ 0.5 ಆಗ್ತದೆ. ಇಲ್ಲಿ ಯಾಕೆ ನಾವು 5ನೇ 5ರಿಂದ ಗುಣಿಸಿದ್ದೇವೆ ಅಂತ ಹೇಳಿದರೆ, ಈ ಎರಡನ್ನು 10 ಮಾಡಿದಾಗ ನಮಗೆ ದಶಮಾಂಶ ರೂಪಕ್ಕೆ ಪರಿವರ್ತಿಸಲಿಕ್ಕೆ ಈಸಿ ಆಗ್ತದೆ ಅಂತ 5ನೇ 5ರಿಂದ ಗುಣಿಸಿರುವುದು. ನೆಕ್ಸ್ಟ್ ಬಿ ಕ್ವಶನ್, ಎರಡನೇ 3 ಇಲ್ಲೂ ಸಹ ಹಾಗೆ 5ರಿಂದ ಗುಣಿಸಬೇಕು, 5ರಿಂದ ಭಾಗಿಸಬೇಕು. ಎಷ್ಟಾಗ್ತದೆ? 3 5 15, 2 5 10, 10ನೇ 15 ಆಗ್ತದೆ. 10ನೇ 15ನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 1.5 ಆಗ್ತದೆ. ಇಲ್ಲಿ 4ನೇ ಒಂದಿದೆ. ಇಲ್ಲಿ ನೋಡಿ, 4ನೇ ಒಂದು, 4ನ್ನು 10 ಮಾಡಲಿಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದರೂ ಸಹ 4 10 ಆಗೋದಿಲ್ಲ. ಆದ್ದರಿಂದ 4ನ್ನು 100 ಕನ್ವರ್ಟ್ ಮಾಡಬೇಕು. 4ನ್ನು 100 ಕನ್ವರ್ಟ್ ಮಾಡಬೇಕಿದ್ರೆ 4 ಗುಣಿಸು 25 ಅಂತ ಹೇಳಿದರೆ 100 ಆಗ್ತದೆ. ಆದ್ದರಿಂದ 4ನೇ ಒಂದು ಗುಣಿಸು 25 ಭಾಗಿಸು 25 ಎಷ್ಟಾಗ್ತದೆ? 4 25 100 ಆಗ್ತದೆ. 25 ಅಂದರೆ 25 ಆಗ್ತದೆ. ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 0.25 ಆಗ್ತದೆ. ನೆಕ್ಸ್ಟ್ 4ನೇ 3 ಇದೆ. 4ನೇ 3 ಗುಣಿಸು 25 ಭಾಗಿಸು 25. ಇದು ಸಹ ಹಾಗೆ ಮಾಡೋದು. 100ನೇ 75 ಆಗ್ತದೆ. ಇದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 0.75 ಆಗ್ತದೆ. ನೆಕ್ಸ್ಟ್ 5ನೇ ಒಂದಿದೆ. ಇಲ್ಲಿ 5ನ್ನು ಈಸಿಯಾಗಿ 10ಕ್ಕೆ ಕನ್ವರ್ಟ್ ಮಾಡಬಹುದು. ಹೇಗೆ? 5 ಗುಣಿಸು 1, 5ನೇ ಒಂದು ಗುಣಿಸು 2ರಿಂದ ಗುಣಿಸಬೇಕು, 2ರಿಂದ ಭಾಗಿಸಬೇಕು ಅಂತ ಹೇಳಿದರೆ 5ನೇ ಒಂದು ಗುಣಿಸು 2ನೇ 2 ಅಂತ ಹೇಳಿದರೆ 10ನೇ 2 ಆಗ್ತದೆ. 10ನೇ 2ನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 0.2 ಆಗ್ತದೆ. ನೆಕ್ಸ್ಟ್ ಎಫ್ ಕ್ವಶನ್, 5ನೇ 4 5ನ್ನು 2ರಿಂದ ಗುಣಿಸಬೇಕು, 2ನ್ನು 2ರಿಂದ ಭಾಗಿಸಬೇಕು. ಎಷ್ಟಾಗ್ತದೆ? 10ನೇ 8 ಆಗ್ತದೆ. 10ನೇ 8ನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 0.8 ಆಗ್ತದೆ. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ಪಾಠದ ವಿಷಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.